ನಮಸ್ಕಾರ ಸುದೀಪ್ ಅವರೇ. ಕರ್ನಾಟಕದ ಜನತೆ ಬುದ್ಧಿವಂತರು ಇದ್ದೇವೆ. ಯಾರು ಕೂಡ ಕಿವಿಗೆ ಹೂವು ಇಟ್ಕೊಂಡಿಲ್ಲ. ನಾವೆಲ್ಲರೂ ಕೂಡ ವಿಚಾರವಂತರು. ಈ ಕರ್ನಾಟಕದ ಜನತೆ ತಾವೇನು 37 ಕೋಟಿ ವೋಟ್ ಬಂದಿದೆ ಬಿಗ್ ಬಾಸ್ಗೆ ಅಂತ ಹೇಳಿ, ಇವತ್ತು ಬಿಗ್ ಬಾಸ್ ಮುಂದೆ ನೋಡಿದ್ರೆ 100 ಜನನೂ ಕೂಡ ಅಲ್ಲಿಲ್ಲ. ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ. ಬಿಗ್ ಬಾಸ್ನ ಕೋಟಿಗಟ್ಟಲೆ ಜನ ನೋಡ್ತಾರೆ ಅನ್ನೋದೇ ಶುದ್ಧ ಸುಳ್ಳು. ಇಲ್ಲಿವರೆಗೂ ಬಿಗ್ ಬಾಸ್ನ ಬ್ಯಾನ್ ಮಾಡಿ ಅಂತ ಹೇಳಿ ಜನರು ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಬಿಗ್ ಬಾಸ್ ನೋಡಿ ಅಂತ ಯಾರು ಕೂಡ ಹೇಳೋ ಅಂಥವ್ರು ಇಲ್ಲ. ವಿಚಾರವಂತಿಕೆ ಇರೋ ಅಂಥವ್ರು, ಬುದ್ಧಿವಂತರು ಯಾರು ಕೂಡ ಬಿಗ್ ಬಾಸ್ನ ನೋಡೋದಿಲ್ಲ. ಅದೊಂದು ಶೋ ಏನ್ರಿ? ಯಾರಾದ್ರೂ ಬಿಗ್ ಬಾಸ್ನ ಒಳ್ಳೆ ಶೋ ಅಂತ ಹೇಳಿ ಒಪ್ಕೊಂಡಿದ್ದಾರ? 37 ಕೋಟಿ ಅಂದ್ರೆ ಅದಕ್ಕೇನು ಬೆಲೆ ಇಲ್ವೇನ್ರಿ? ಕರ್ನಾಟಕದ ಜನಸಂಖ್ಯೆ ಇರೋದೇ 7 ಕೋಟಿ. 99 ಜನ ವೋಟ್ ಮಾಡಿ 7 ಕೋಟಿ ಜನರು ಬಿಗ್ ಬಾಸ್ ನೋಡ್ತಾ ಇದ್ದಾರ? ಅಲ್ಲಲ್ಲಿ ಇವುಗಳು ಹಾಕ್ತಾ ಇದ್ದೀರಿ ಅಂದ್ರೆ ವೋಟ್ ಮಾಡಿ ಅಂತ ಅಲ್ಲಿ ಮಾಡೋಂಥ ಬೆಳ್ಳಂಕೆ 10 ಜನ ಸೇರ್ತಲ್ಲ ಒಂದೊಂದು ಗುಂಪುಗಳಲ್ಲಿ. ಹೋಗ್ಲಿ, 1000 ಜನ ಬೇಡವೇನ್ರಿ ಆ ಬಿಗ್ ಬಾಸ್ ಮನೆ ಮುಂದೆ? ಯಾರಾದ್ರೂ ಗೆದ್ರೆ ಅವ್ರ ಅಭಿನಂದನೆ ಸಲ್ಸಕ್ಕೆ ಕೋಟ್ಯಾಂತರ ಜನ ಅಂತ ಹೇಳಿ ಮೂರ್ಖರಾಗಿ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದೀರಿ. ನಾನು ಕೋರ್ಟಿಗೆ ಈ ವಿಚಾರದಲ್ಲಿ ಹೋಗ್ತೇನೆ. ಕೋರ್ಟಲ್ಲಿ ದಾಖಲೆನ ಕೇಳ್ತೇನೆ. ಬಿಗ್ ಬಾಸ್ ಅವ್ರ ಮೇಲೆ, ಸುದೀಪ್ ಅವ್ರ ಮೇಲೆ ನಾನು ಪ್ರಕರಣ ದಾಖಲಿಸಿ ಏನು ಸುಳ್ಳು ಸುದ್ದಿ ಹರಡು ಬಿಡ್ತಾ ಇದ್ದಾರೆ ಇವ್ರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಕೋರ್ಟ್ಗೆ ಹೋಗ್ತೇನೆ. ತಾವೇನಾದ್ರೂ ಸಾಕ್ಷಿ ಸಮೇತ ದಾಖಲೆ ಸಮೇತ ಏನಾದ್ರೂ ಸ್ಪಷ್ಟಪಡಿಸಿಲ್ಲ ಅಂದ್ರೆ ಕರ್ನಾಟಕ ಜನರಿಗೆ ಏನ್ ಮೂರ್ಖರಾಗಿ ಮಾಡಕ್ ಕೊಟ್ಟಿದ್ದೀರಿ, ಇದ್ರ ವಿರುದ್ಧ ಸರ್ವ ಸಂಘಟನೆಗಳ ಒಕ್ಕೂಟ ನಿಲ್ಲುತ್ತೆ. ನಾನು ನಿಮ್ಮ CM ಶಿವಕುಮಾರ್ ನಾಯ್ಕ.